ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಲಾಗ್. ಇವತ್ತು ನಾನು ಡೆಲ್ಲಿಯ ಮುಖ್ಯವಾದ ಜಾಗ ಇಂಡಿಯಾ ಗೇಟ್ ಬಗ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಇಂಡಿಯಾ ಗೇಟ್ ನೋಡಿದರೆ ಗೊತ್ತಿರುತ್ತೆ. ಅದರಿಂದಾಗಿ ನೆಕ್ಸ್ಟ್ ಯಾರಾದರೂ ಡೆಲ್ಲಿ ಪ್ರವಾಸ ಬರೋದಿದ್ದರೆ ಇಂಡಿಯಾ ಗೇಟನ್ನು ಒಂದು ವಿಸಿಟ್ ಮಾಡಲೇಬೇಕು ಅಂತ ಈ ಬ್ಲಾಗ್ ಮೂಲಕ ಕೇಳ್ತೀನಿ. ಯಾರೆಲ್ಲ ಈ ಬಾರಿ ಫಸ್ಟ್ ಟೈಮು ನನ್ನ ಬ್ಲಾಗನ್ನು ನೋಡ್ತಾಯಿದ್ದೀರೋ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಡೀರಿ ಫ್ರೆಂಡ್ಸ್, ಮುಂದೆ ವಿಡಿಯೋದಲ್ಲಿ ಸಿಗೋಣ. ಫ್ರೆಂಡ್ಸ್, ಇಂಡಿಯಾ ಗೇಟನ್ನು 1921ರಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಲು ಸ್ಟಾರ್ಟ್ ಮಾಡಿದರು. 1931ರಲ್ಲಿ ಇದು ನಿರ್ಮಾಣ ಅಂತ್ಯದಕ್ಕೆ ಬಂದಿತ್ತು. ಪ್ರಥಮ ಮಹಾಯುದ್ಧ ನಡೆದಾಗ ಮತ್ತು ಅಫ್ಘಾನಿಸ್ತಾನ ಯುದ್ಧದಲ್ಲಿ ನಡೆದ ಭಾರತೀಯ ಸೈನ್ಯರ ಮರಣ ಹೊಂದಿದಂಥ ಭಾರತೀಯ ಸೈನಿಕರ ಜ್ಞಾಪಕಾರ್ಥವಾಗಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಈ ಯುದ್ಧದಲ್ಲಿ ಅಫ್ಘಾನ್ ಯುದ್ಧ, ಪ್ರಥಮ ವಿಶ್ವಯುದ್ಧ ಮತ್ತು ಅಫ್ಘಾನ್ ಯುದ್ಧದಲ್ಲಿ ಭಾರತದ ಟೋಟಲು 70,000 ಸೈನಿಕರು ಮರಣವನ್ನು ಅಪ್ಪಿದಿರ್ತಾರೆ. ಅದರಿಂದ ಅವರ ಜ್ಞಾಪಕಾರ್ಥವಾಗಿ ಈ ಇಂಡಿಯಾ ಗೇಟನ್ನು ನಿರ್ಮಾಣ ಮಾಡಿ ಇದರಲ್ಲಿ ಮಾಡಿದಂಥ 70,000 ಸೈನಿಕರ ಹೆಸರನ್ನು ಕೂಡ ಈ ಗೋಡೆಯ ಮೇಲೆ ಬರೆದಿಡಲಾಗುತ್ತೆ. ಪ್ರತಿಯೊಂದು ಕಲ್ಲಿನಲ್ಲಿ ಕೂಡ ಇದನ್ನು ಸೈನಿಕರ ಹೆಸರನ್ನು ನೀವು ನೋಡ್ಬೋದು. ಸಾವಿರದ ಒಂಬೈನೂರ 1947 ಭಾರತ ಸ್ವಾತಂತ್ರ್ಯ ಬರೋವರೆಗೆ ಇದನ್ನು ಆಲ್ ಇಂಡಿಯಾ ವಾರ್ ಮೆಮೋರಿಯಲ್ ಅಂತ ಕರೀತಾ ಇದ್ದಾರೆ. ಇದಕ್ಕೆ ಇದನ್ನು ನಿರ್ಮಾಣ ಮಾಡಿರೋದು ಪ್ರಖ್ಯಾತ ಆರ್ಕಿಟೆಕ್ಚರು ಸರ್ ಎಡ್ವಿನ್ ಲೂಟಿನ್ಸನ್ ಡಿಸೈನ್ ಮಾಡಿರ್ತಾರೆ. ಇವರು ಮಾಡಿದಂಥ ಇನ್ನೊಂದು ಕಟ್ಟಡ ಕೂಡ ಇಲ್ಲಿ ನೋಡ್ಬೋದು. ಅದಂತ ಹೇಳಿದರೆ ನಮ್ಮ ರಾಷ್ಟ್ರಪತಿ ವಾಸವಿರುವಂಥ ಒಂದು ರಾಷ್ಟ್ರಪತಿ ಭವನನ್ನು ಕೂಡ ಇದೇ ಒಂದು ಆರ್ಕಿಟೆಕ್ಚರು ನಿರ್ಮಾಣ ಮಾಡಿರ್ತಾರೆ. ಈ ಇಂಡಿಯಾ ಗೇಟ್ನ ಹೈಟು ಸಾಧಾರಣವಾಗಿ 42 ಫೀಟ್ ಅಂತ ಹೇಳ್ತಾ ಇದೆ. 42 ಮೀಟ್ರು ಉದ್ದವನ್ನು ಹೈಟನ್ನು ಹೊಂದಿರುತ್ತೆ. ಇದು ಕೇವಲ ಕಟ್ಟಡ ಮಾತ್ರ ಅಲ್ಲ, ಇದು ಭಾರತದ ವೀರ ಸೈನಿಕರ ತ್ಯಾಗದ ಚಿಹ್ನೆ ಕೂಡ ಅಂತ ಹೇಳ್ಬೋದು. ಇದರ ಒಳಗಡೆ ಒಂದು ಅಮರ ಜ್ಯೋತಿ ಅಂತ ದೀಪ ಉರಿತಾ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ಬಂದ್ ಆಗೋದಿಲ್ಲ. ಇದು ಎನಿ ಟೈಮು ಉರಿತಾನೆ ಇರುತ್ತೆ. ಇದು ಗ್ಯಾಸಿನ ಮುಖಾಂತರ ಉರಿಸ್ತಾ ಇರುತ್ತೆ. ಇದು 24 ಗಂಟೆನೂ ಉರಿತಾ ಇರುವಂಥ ಒಂದು ಪ್ರಸಂಗವನ್ನು ನೀವು ನೋಡ್ಬೋದು. ಇದು ನಮ್ಮ ಹುತಾತ್ಮರ ಸೈನಿಕರ ಕೃತಜ್ಞತೆಯ ಸಂಕೇತ ಅಂತಲೂ ಹೇಳ್ತಾರೆ. ಇಂಡಿಯಾ ಗೇಟ್ನ ಸುತ್ತಮುತ್ತ ತುಂಬ ಜನ ಬರ್ತಾರೆ. ಇಲ್ಲಿ ಯಾವತ್ತೂ ಯಾವ ದಿನವೂ ಇದು ಖಾಲಿ ಇರೋದಂತೂ ನೀವು ನೋಡಲಿಕ್ಕೆ ಸಿಗೋದಿಲ್ಲ. ಪ್ರತಿದಿನ ಇಲ್ಲಿ ಫುಲ್ಲು ಜನ ತುಂಬಿಕೊಂಡೇ ಇರ್ತಾರೆ. ಇವಾಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಡಿಮೆ ಜನ ಇದ್ದಾರೆ. ಯಾಕಂದರೆ ಈಗ ಬಿಸಿಲು ಜಾಸ್ತಿ ಇದೆ. ಸಂಜೆ ಟೈಮ್ನಲ್ಲಿ ಇಲ್ಲಿ ತುಂಬ ಜನಗಳು ಬರ್ತಾರೆ. ಇಲ್ಲಿ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಅವ್ರದ್ದು ಬದಲಿ ಬಾರಿಯಾಗಿ ಡ್ಯೂಟಿ ನಡೆಯುತ್ತೆ. ಇಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ನ ಇವರು ಡ್ಯೂಟಿಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿ
ಸಂಜೆ ಟೈಮಲ್ಲಿ ಇಲ್ಲಿ ನೀರಿನ ಕಾರಂಜಿಗಳೆಲ್ಲ ಇದಿರ್ತದೆ. ಇವಾಗ ಮಧ್ಯಾಹ್ನ ಆಗಿದ್ದಕ್ಕೋಸ್ಕರ ಏನು ಕಾಣ್ತಾ ಇಲ್ಲ. ಸಂಜೆ ಟೈಮ್ನಲ್ಲಿ ನೀರಿನ ಕಾರಂಜಿಗಳನ್ನ ನೋಡ್ಬೋದು. ನೀವು ಜನವರಿ 26ಕ್ಕೆ ಇಲ್ಲಿದ್ದು ಪ್ರೋಗ್ರಾಮನ್ನು ನೋಡ್ಬೋದು. ಏನು ಅಂತ ಹೇಳಿದ್ರೆ ಈ ರಿಪಬ್ಲಿಕ್ ಡೇ ಪೆರೇಡೆಲ್ಲ ನೋಡೋದು. ಆ ಪೆರೇಡ್ಸ್ ಕೂಡ ಈ ಕರ್ತವ್ಯ ಪಥ ಅಂತ ಹೇಳುವ ರೂಟಿಂದನೇ ಹಾಗೆ ಹೋಗುತ್ತೆ. ಇಲ್ಲಿಂದನೇ ಈ ಜನ ಇಲ್ಲಿ ಗಾರ್ಡನ್ಗಳಲ್ಲಿ ಹೋಗಿಡೋದು. ಇಲ್ಲೊಂದೇ ನೀರಿನ ಕಾರಂಜಿ ಮಾತ್ರ ಇದೆ ನೋಡಿ. ಇನ್ನೂ ಒಂದು ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ ನಡೆಯುತ್ತೆ. ಆ ದಿನವೂ ಕೂಡ ಇಲ್ಲಿ ಭಾರತೀಯ ರಾಷ್ಟ್ರಪತಿ ಇಲ್ಲಿ ಗೌರವ ವಂದನೆಯನ್ನು ಕೂಡ ಸಲ್ಲಿಸ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋವನ್ನು ಅಂತ್ಯಗೊಳಿಸ್ತೇನೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗಂತ ನಾವು ನೆಕ್ಸ್ಟ್ ಹಾಕುವಂಥ ವಿಡಿಯೋಗಳು ಆದಷ್ಟು ಬೇಗ ನಿಮ್ಮನ್ನು ತಲುಪಲಿ ಅಂತ ಈ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.